ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸವಿತಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಸ್ಪೆಷಲ್ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಅಂದರೆ ಏನು ಗ್ರ್ಯಾಂಡಾಗಿನ ಪೂಜೆ ಏನು ಮಾಡಲ್ಲ, ನಾರ್ಮಲಾಗಿ ಡೇಯಲ್ಲಿ ಹೇಗೆ ಪೂಜೆ ಮಾಡ್ತೀವೋ ಅದೇ ಥರನೇ ಸ್ವಲ್ಪ ಪೂಜೆಗೆ ಏನೇನು ಬೇಕು ನೈವೇದ್ಯ ಅಂತ ಹಿಡಿದು ಎಲ್ಲ ಇದು ಮಾಡೋದು. ಮತ್ತು ಮನೆ ಕ್ಲೀನ್ ಎಲ್ಲ ಮಾಡ್ಕೋಬೇಕು. ಈಗ ಮನೆಯೆಲ್ಲ ಒರೆಸೋದು ಗುಡಿಸೋದು ಇದೆಲ್ಲ ಇರುತ್ತಲ್ಲ, ನಾವು ಹಿಂದಿನ ದಿನ ಏನೂ ಮಾಡಲ್ಲ, ಅವತ್ತಿನ ಎಲ್ಲನೂ ಅದೇ ದಿನವೇ ಮಾಡೋದು. ಪ್ರತಿ ವರ್ಷವೂ ಎಷ್ಟೇ ಲೇಟಾದರೂ ಪರವಾಗಿಲ್ಲ ಅಂಥೇಳಿ ನಾವು ಎಲ್ಲ ಅವತ್ತಿನ ದಿನವೇ ಎಲ್ಲ ಮಾಡೋದು. ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಎಲ್ಲ ನೈಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಒಬ್ಬೊಬ್ಬರು. ನಾವೆಲ್ಲ ಹಿಂಗೆ ಮಾಡೋದಪ್ಪ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಗಾಯ್ಸ್. ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು. ನಮ್ಮಮ್ಮಿ ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಸೊ ಅವರೇ ಎಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಅಂದರೆ ಅವ್ರಿಗೆ ಹೋಗೋದಕ್ಕೆ ಊಟ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಹಾಗಾಗಿ ಅವ್ರು ಹೋದ್ಮೇಲೆ ನಂದು ಮಿಕ್ಕಿದ್ದು ಏನೇನು ಕೆಲಸ ಇದೆ ನಾನು ರೆಡಿ ಮಾಡಿಟ್ಟು ಅವರು ಸಂಜೆ ಬಂದು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಳ್ತಾರೆ ಗಾಯ್ಸ್. ಈಗ ಸದ್ಯಕ್ಕೆ ಮಮ್ಮಿನ ಟಿಫನ್ ಎಲ್ಲ ರೆಡಿ ಮಾಡಿದರು. ಇವತ್ತು ಟಿಫನ್ ಅವಲಕ್ಕಿ ಮಾಡಿದರು ಮಮ್ಮಿ. ಸೊ ಅದನ್ನೇ ತಿಂತಾಯಿದ್ದೆ. ನಾನೆಲ್ಲ ರೆಡಿ ಮನೆಯದೆಲ್ಲ ಏನೇನಿದೆ ದೇವ್ರದ್ದೆಲ್ಲ ರೆಡಿ ಮಾಡಿ ಆಮೇಲೆ ನಾನು ತಿಂತೀನಿ. ಪೂಜೆಗೆಲ್ಲ ಏನೇನು ಬೇಕು ಎಲ್ಲ ತಂದಿದ್ದೆ. ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು. ಸೊ ಅಲ್ಲೇ ಕೆಲ್ಸಕ್ಕೆ ಹೋಗೋವಾಗಲೇ ಮತ್ತೆ ಮಾರ್ನಿಂಗೆಲ್ಲ ತರೋಕ್ಕಾಗಲ್ಲ. ಸೊ ಅದಕ್ಕೆ ಬರೋವಾಗಲೇ ಎಲ್ಲ ತೊಗೊಂಡು ಬಂದು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು ನೋಡಿ. ಸ್ವಲ್ಪ ಬದನೆಕಾಯಿ ತಂದೆ ನೆನ್ನೆನೆ. ಬದನೆಕಾಯಿ, ಅವರೆಕಾಳು, ಪೂಜೆಗೆ ಹೂವು, ಹಣ್ಣು, ಮಾವಿನದು ತೋರಣ ಕಟ್ಟಬೇಕಲ್ಲ, ತೋರಣ, ಇಷ್ಟನ್ನೇ ತಂದಿದ್ದೀನಿ ಗಾಯ್ಸ್. ಇನ್ನು ಮಿಕ್ಕಿದ್ದೆಲ್ಲ ತರಬೇಕು. ನಾನು ಯಾವಾಗಲೂ ಮನೆ ಒರೆಸೋವಾಗ ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಕಲ್ಲುಪ್ಪಾದರೂ ಅಷ್ಟೇ, ಪುಡಿ ಉಪ್ಪಾದರೂ ಅಷ್ಟೇ. ಈಗ ಸದ್ಯಕ್ಕೆ ಪುಡಿ ಉಪ್ಪಿದೆ, ಕಲ್ಲುಪ್ಪಿದೆ. ಕಲ್ಲುಪ್ಪೇ ಯೂಸ್ ಮಾಡ್ತೀವಿ ಈ ನೀರು ಎಲ್ಲ ಹಾಕೋವಾಗ. ಯಾಕೆಂದರೆ ಮನೆ ಯಾಕೆಂದರೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದು ಹೋಗುತ್ತೆ ಅನ್ನೋದೊಂದು ನಂಬಿಕೆ. ಮೂಢನಂಬಿಕೆ ಅಂತಲ್ಲ, ನಂಬಿಕೆ ಇದೆ ಅಷ್ಟೇ. ಹಾಗಾಗಿ ನೆಗೆಟಿವ್ ಎನರ್ಜಿ ಏನಿದ್ರೂ ಸಹ ಹೋಗಲಿ ಅಂತ ಹೇಳಿ ಪಾಸಿಟಿವ್ ಆಗಿರಬೇಕು ಅಂತ ಹೇಳಿ ಸೊ ಉಪ್ಪು ಹಾಕಿ ನಾವು ಮನೇನ ಒರೆಸ್ತೀವಿ. ತಾನೇ ಹಾಕಿದ್ದೀನಿ ಉಪ್ಪೆಲ್ಲ ಹಾಕಿ. ಈಗೆಲ್ಲ ಕ್ಲೀನ್ ಮಾಡಿ ಆಯಿತು. ಕುಂಕುಮ ಹಚ್ಚಿ, ಅರ್ಶಿನ ಕುಂಕುಮ ಹಚ್ಚಿ, ಬಾಗಿಲು ತೋರಣ ಎಲ್ಲ ಕಟ್ಟೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಈಗೆಲ್ಲ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ರಂಗೋಲಿ ಎಲ್ಲ ಹಾಕಿದೆ ನೋಡಿ. ಇಬ್ಬರು ಸೇರಿಕೊಂಡು, ನನ್ನ ತಮ್ಮನೂ ಇಲ್ಲೇ ಇದ್ದಾನೆ ನೋಡಿ. ಅವನು ಇವಾಗ ಸ್ನಾನಗಿನ ಮುಗಿಸ್ಕೊಂಡು ರೆಡಿ ಮಾಡಿದೆ. ಬಾಜೆ ಹಿಂಗೆ ಕಾಣಿಸ್ತಿದ್ದೆ, ತೋರಿಸ್ತೀನಿ ಬನ್ನಿ ನಾನು. ಬಾ, ಈಗ ಅವನು ಸ್ನಾನಗಿನ ಮಾಡಿಸಿ ಎಲ್ಲ ರೆಡಿ ಮಾಡಿದೆ. ಇಬ್ಬರು ಸೇರ್ಕೊಂಡು ಮಾವಿನ ತೋರಣನ ಕಟ್ಟಬೇಕು. ಅವನು ಹೆಲ್ಪ್ ಮಾಡ್ತಾನೆ. ಹೆಲ್ಪ್ ಮಾಡ್ತೀಯಲ್ಲ ಅಜಯ್? ಮಾಡ್ತೀಯಾ? ಮಾವಿನ ತೋರಣ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿ ನಾನು ನಾಷ್ಟೆಗಿಷ್ಟೆಲ್ಲ
ಏನು ಸೆಕೆಂಡ್ ನಂಗೆ ಹ್ಯಾಪಿ ಬರ್ಡೇ ಇನ್ನನಿಂದ ನೆಕ್ಸ್ಟ್ ಮಂತೇ ಇರೋದಲ್ವಾ, ಇವಾಗಲ್ಲ ಅಲ್ಲ, ಇಲ್ಲಿ ನೋಡ್ಬೇಕು ಅವಾಗ ಇಲ್ಲಿ ನೋಡ್ಬಿಟ್ಟು ಮಾತಾಡಬೇಕು, ಸರಿನಾ? ಹಾಯ್ ಗೈಸ್ ಎಲ್ರಿಗೂ ಹೇಳು, ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವಿಡಿಯೋ ನೋಡೋದ್ರ ಜೊತೆಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಇನ್ಮೇಲೆ ಯಾವ ವಿಡಿಯೋ ಹಾಕಿದ್ರು ನಿಮಗೆ
ಅಪ್ಡೇಟ್ ಬರುತ್ತೆ. ಹಾಗೆ ಇನ್ನು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಅಂಕಲ್ ಬಂದರು, ಹಾಲು ಕಾಯಿಸೋಣ. ಹಾಲು ತೊಗೊಂಡ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಕಾಯಿಸ್ಕೊಂಡು ಹಾಗೆ ಈಗ ನಾಷ್ಟ ಮಾಡೋಣ ಅಂಥೇಳಿ ನಾಷ್ಟ ಮಾಡ್ತಾಯಿದ್ದೀನಿ. ಹಾಲು ಅಂಕಲ್ ಬಂದು ಹಾಲೆಲ್ಲ ಕೊಟ್ಟೋದ್ರು. ಹಾಲೆಲ್ಲ ಕಾಯಿಸೋಕೆ ಇಟ್ಬಿಟ್ಟು ನಾನು ನಾಷ್ಟ ಮಾಡಿ ದೇವ್ರದೆಲ್ಲ ತೊಳೆದು ಪೂಜೆ ಮಾಡಬೇಕು. ಅದಕ್ಕೆಲ್ಲ ರೆಡಿ ಮಾಡಿ ಈವ್ನಿಂಗ್ ಬಂದು ನಮ್ಮ ಮಮ್ಮಿ ಮಾಡ್ತಾರೆ. ಬಟನ್ ನಾನು ರೆಡಿ ಆಗಿಬಿಟ್ಟು ದೇವರೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಮ್ಮಮ್ಮ ಬಂದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ತಾರೆ. ನಾನು ರೆಡಿಯಾಗಿ ಹೊರಡ್ಬೇಕು ಇವಾಗ. ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಕಳಶ ಎಲ್ಲ ರೆಡಿ ಮಾಡಿಲ್ಲ, ಮಾಡಬೇಕು. ಕಳಶ ಒಂದೆಲ್ಲ ತೋರಣ ಎಲ್ಲ ರೆಡಿ ಮಾಡಿದ್ದೀನಿ. ಸುಮ್ಮನೆ ಇರಲಿ ಬಿಡು, ಅಷ್ಟೇ ಇರಲಿ. ಪೂಜೆ ಎಲ್ಲ ಮುಗೀತು. ತುಂಬ ಸಿಂಪಲ್ ಆಗಿತ್ತು ಈ ವರ್ಷ. ಪ್ರತಿ ವರ್ಷವೂ ಆದಷ್ಟು ಗ್ರ್ಯಾಂಡಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ, ಸ್ಯಾರಿ ಎಲ್ಲ ಉಡಿಸಿ ಎಲ್ಲ. ಈ ವರ್ಷ ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡೋಕ್ಕೋಗಲಿಲ್ಲ. ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ ಕುತ್ಕೊಂಡು. ಈ ವ್ಲಾಗ್ನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಬಾಯ್.